ಕಾರವಾರ ಬಿಣಗಾದ ಸೀತಾನಗರದಲ್ಲಿ ಫೆಬ್ರವರಿ 23ರಂದು ತಾಲೂಕು ಮಟ್ಟದ 286ನೇ ವರ್ಷದ ಸಂತ ಸೇವಾಲಯ ಜಯಂತ್ಯೋತ್ಸವ ಹಮ್ಮಿಕೊಳ್ಳಲಾಗಿದೆ. ಜಯಂತಿ ಹಿನ್ನೆಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಮಹಾನಾಯಕ ತಾಂಡಾದ ಸಂಚಾಲಕ ಅನಿಲ್ ಕುಮಾರ್ ಪವಾರ್ ತಿಳಿಸಿದರು. ಕಾರವಾರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದರು. ಅಂದು ಬೆಳಿಗ್ಗೆ 8 ಗಂಟೆಗೆ ಪೂಜೆ, ಭೋಗ, 10 ಗಂಟೆಗೆ ಸಭಾ ಕಾರ್ಯಕ್ರಮ, 1 ಗಂಟೆಗೆ ಅನ್ನ ಸಂತರ್ಪಣೆ, ಮಧ್ಯಾಹ್ನ 3:30ರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಸಭಾ ಕಾರ್ಯಕ್ರಮಕ್ಕೆ ಶಾಸಕ ಸತೀಶ್ ಸೈಲ್ ಚಾಲನೆ ನೀಡುವರು. ಕವಿವಿ ಸ್ನಾತಕೋತ್ತರ ಕೇಂದ್ರದ ಆಡಳಿತಾಧಿಕಾರಿ ಜಗನ್ನಾಥ ರಾಠೋಡ್ ಅಧ್ಯಕ್ಷತೆ ವಹಿಸುವರು. ವಿಧಾನ ಪರಿಷತ್ ಸದಸ್ಯರಾದ ಗಣಪತಿ ಉಳ್ವೇಕರ್, ಭೂ ದಾಖಲೆಗಳ ಇಲಾಖೆಯ ಅಧಿಕಾರಿ ರಾಜು ಪೂಜಾರಿ, ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್ ಮೊದಲಾದವರು ಉಪಸ್ಥಿತರಿರುವರು ಎಂದರು. ಬಂಜಾರ ಸಮುದಾಯದವರು 35ರಿಂದ 40 ವರ್ಷಗಳಿಂದ ವಾಸವಾಗಿದ್ದು ಹಲವಾರು ಸಮಸ್ಯೆಗಳನ್ನು ಸರ್ಕಾರ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡಬೇಕು ಎಂದು ಇದೇ ವೇಳೆ ಕೇಳಿದರು. ಉತ್ತರ ಕನ್ನಡ ಜಿಲ್ಲೆ ಕಾರವಾರ. ಈ ಕಾರವಾರದಲ್ಲಿ ಸುಮಾರು 40-45 ವರ್ಷಗಳಿಂದ ಬಂಜಾರ ಸಮುದಾಯದ ಕುಟುಂಬ ವಾಸವಾಗಿದೆ. ಅಲ್ಲಿ ಸುಮಾರು 30 ಮನೆಗಳಿವೆ. ಹಾಗೆ 110ಕ್ಕಿಂತ ಜಾಸ್ತಿ ಜನಸಂಖ್ಯೆ ಇರ್ತಕ್ಕಂಥ ಒಂದು ವಟಾರ ಅಂದರೆ ತಾಂಡ ರೀತಿ ಇರ್ತಕ್ಕಂಥದ್ದು, ಅದಕ್ಕೆ ಒಂದು ಮಹಾನಾಯಕ ತಾಂಡ ಅಂತ ಹೆಸರುಕೊಟ್ಟಿದ್ವಿ. ಅಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಂತ ಸೇವಾಲಾಲ್ ಮಹಾರಾಜರ ಒಂದು ಜಯಂತ್ಯೋತ್ಸವ, ಹಾಗೆ ಆ ತಾಣದಲ್ಲಿ ಸೇವಾಲಾಲ್ ಜಾತ್ರೆಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಆ ಕಾರಣಕ್ಕಾಗಿ ಎಲ್ಲ ಪತ್ರಿಕಾ ಮಿತ್ರರ ವತಿಯಿಂದ ಎಲ್ಲರಿಗೂ ಸಂಪೂರ್ಣ ಸ್ವಾಗತವನ್ನು ಕೋರಲು ಪತ್ರಿಕಾಗೋಷ್ಠಿ ಮಾಡ್ತಾ ಇರೋದು. ಸುಮಾರು ವರ್ಷಗಳಿಂದ ಅಲ್ಲಿ ತಾಂಡದ ಜನಗಳು ವಾಸವಾಗ್ತಾ ಇದ್ದರೂ ಕೂಡ ಅಲ್ಲಿ ಸಿಕ್ಕಾಪಟ್ಟೆ ತುಂಬ ಜನ ಕಲಾವಿದರು ಇದ್ದಾರೆ ಹಾಗೂ ವಿದ್ಯಾವಂತರು ಎಲ್ಲರೂ ಇದ್ದಾರೆ. ನಾವೆಲ್ಲರೂ ಸರ್ಕಾರದಿಂದ ಅಂಥ ಕಲಾವಿದರಿಗೆ ಮತ್ತು ನಮ್ಮ ಸಂಸ್ಕಾರ ಮತ್ತು ನಮ್ಮ ಸಂಸ್ಕೃತಿ, ನಮ್ಮ ಕೆಲವೊಂದು ಬಂಜಾರ ಸಮುದಾಯದ ಇರ್ತಕ್ಕಂಥ ಜನರಿಗೆ ವಿಭಿನ್ನ ಆಗಿರ್ತಕ್ಕಂಥ ಒಂದು ಕೆಲವೊಂದು ಸಂಸ್ಕೃತಿ, ಸಂಸ್ಕಾರ ಮತ್ತು ಕೆಲವೊಂದು ಆಚರಣೆ ವಿಚಾರಣೆಗಳನ್ನು ಮಾಡ್ತಾ ಇರ್ತೀವಿ. ನಾವೆಲ್ಲರೂ ಮಾಧ್ಯಮ ಅದನ್ನು ಗುರುತಿಸಿ ಅದನ್ನು ಬೆಳೆಸಿ ಉಳಿಸಿಕೊಡಬೇಕಾಗಿ ನಮ್ಮಲ್ಲಿ. ಮಂಜುನಾಥ್ ರಾಠೋಡ್, ಶಂಕರ್ ರಾಠೋಡ್, ರಾಜೇಂದ್ರ ಅಂಚೇಕರ್, JL ರಾಠೋಡ್ ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.